ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ಈಚರ್ ಗಾಡಿಯಲ್ಲಿ ಏನಿದೆ ನಾವೆಲ್ಲ ಕೂಡ ಸಂಪೂರ್ಣವಾಗಿ ನೋಡಲೇಬೇಕು. ಏನಿರಲಿ, ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಈ ರೀತಿ ದುರಂತಗಳು ಆಗ್ತಾನೇ ಇದೆ ರಾಜ್ಯದಲ್ಲಿ. ಇದುವರೆಗೂ ಕೂಡ ಈ ಕೆಲಸ ಮಾಡಿದಂಥವ್ರಿಗೆ ಯಾವ ಶಿಕ್ಷೆ ಕೂಡ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಲೂ ಕೊಡಲಿಲ್ಲ. ಒಂದೇ ಗಾಡಿಯಲ್ಲಿ 20 ಹಸುಗಳು, ಒಂದು ಗಾಡಿಯಲ್ಲಿ 20 ಹಸುಗಳು ಯಾವ ರೀತಿ ಇರ್ಬೋದು? ಅವು ಸತ್ತಿದವ, ಬದುಕಿದವ, ಅವು ಯಾವ ಥರ ಹಿಂಸೆ ಮಾಡ್ತಾ ಇದ್ದೇವೆ ಗೊತ್ತಾ? ಬನ್ನಿ ನೋಡೋಣ, ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನೇ ಇರಲಿ, ಇದೊಂದು ಪಾಪದ ಕೆಲಸ ಅಂತ ಹೇಳ್ಬೋದು. ಕೆಲವು ಮುಟ್ಟಾಳರು, ಕೆಲವು ಕಳ್ಳರು, ಕೆಲವು ನಿಕೃಷ್ಟರು ಈ ಕೆಲಸ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆಲ್ಲ ಸಪೋರ್ಟ್ ಮಾಡಿದ್ಯಾರು? ಇದೇ ರಾಜ್ಯ ಸರ್ಕಾರದ ಕೆಲವು ರಾಜಕಾರಣಿಗಳು ಮಾಡ್ತಾ ಇರ್ತಾರೆ, ಈ ಸರ್ಕಾರಗಳು ಕೂಡ ಇವ್ರಿಗೆ ಮಾಡ್ತಾ ಇರ್ತದೆ. ಗುಲಾಮರು. ಇವತ್ತು ದೇಶದಲ್ಲಿ ಗೋಹತ್ಯೆ ನಿಷೇಧ ಆಗಿದೆ, ಆದರೂ ಕೂಡ ಗೋವುಗಳಿಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ರಲ್ಲ, ಇವ್ರ ಹಿಂದೆ ಯಾರಿರ್ತಾರೆ ಹೇಳಿ ನೋಡೋಣ. ವೀಕ್ಷಕರ, ನಾನು ಹೇಳೋದಷ್ಟೇ, ಇವತ್ತು ಹಿಂದೂಗಳು ನಂಬಿರ್ತಕ್ಕಂಥ ದೇವರು ಗೋಮಾತೆ. ಆ ಗೋವಿನಲ್ಲಿ ಮುಕ್ಕೋಟು ದೇವರುಗಳಿರ್ತವೆ. ಅಂಥ ದೇವುಗಳನ್ನು ಹಿಂದೂಗಳು ಆರಾಧಿಸಿ ಪೂಜಿಸ್ತಾರೆ. ಅಂಥ ಗೋವುಗಳನ್ನು ಇವತ್ತು ಹಿಡಿದು ಕಸಾಯಿಗೆ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಇವ್ರನ್ನ ಹಿಡಿದಂಥ ಪೊಲೀಸ್ ಇಲಾಖೆ ಇವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತಾ ಇದೆಯಾ? ಇಲ್ಲ. ಕೊಟ್ಟಿದ್ರೆ ಒಂದು ದಾಖಲೆನೇ ಕೊಡಲಿ ನೋಡೋಣ. ನಮಗೆ ಪೊಲೀಸ್ ಇಲಾಖೆನೂ ಇವ್ರಿಗೆ ಶಿಕ್ಷೆ ಕೊಡಲ್ಲ, ಮತ್ತು ಸರ್ಕಾರವೂ ಇವ್ರಿಗೆ ಶಿಕ್ಷೆ ಕೊಡಲ್ಲ. ಯಾಕಪ್ಪ ಅಂದರೆ ಈ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ರೀತಿ ಬೇಜಾನು ಆಗ್ತದೆ. ಇವತ್ತು ಈ ಗೋಮಾತೆಗಳು ಆಂಧ್ರದಿಂದ ಪುಂಗ್ನೂರು ಕಡೆಯಿಂದ ಮುಳಬಾಗಿಲು ಬಾರ್ಡರ್ ಹೆಬ್ಬನಿ ಬೈರ್ಕೂರಿದಿಲ್ಲ, ಆ ರಸ್ತೆಯಲ್ಲಿ ಬರ್ತಿದ್ದಾಗ ಕೆಲವು ಗೋಪ್ರೇಮಿಗಳು ಹಿಂದೆನೇ ಫಾಲೋ ಮಾಡಿ ಹಿಡಿದಿರ್ತಕ್ಕಂಥದ್ದು. ನಾನು ಅವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಅಂತ ಕೂಡ ಹೇಳ್ತೀನಿ. ಯಾಕಂದರೆ ಇವತ್ತು ಈ ರೀತಿ ಈ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರಲ್ಲ ಗೋವುಗಳನ್ನು, ಈ ರೀತಿ ಕೆಲವರು ಹಿಡಿತಾರೆ ನೋಡಿ. ನಿಜವಾದಂತಹ ದೇಶ ಪ್ರೇಮಿಗಳಂದ್ರೆ ಇವರೇ. ಕರ್ನಾಟಕ ಈಚರ್ ಗಾಡಿ ಎಲ್ಲಿಗೆ ಹೋಗ್ತದೆ? ಕರ್ನಾಟಕಕ್ಕೆ ಬರ್ತವೆ. ಮತ್ತು ಇವರು ಹೇಳ್ತಾರೆ ನಾವು ಹಿಡಿದಿದ್ದೀವಿ, ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಕೆಲವರು ಹೇಳ್ತಾರೆ ಅಧಿಕಾರಿಗಳು. ಯಾರಿಗಪ್ಪ ನೀವು ಶಿಕ್ಷೆ ಕೊಟ್ಟಿದ್ದೀರಾ? ಇವತ್ತು ಪುಂಗ್ನೂರಿಂದ ಬೈಕೂರು ಕಡೆ ಬರ್ತಾ ಇದ್ದಂಥ ಗಾಡಿಯನ್ನು ಹಿಡಿದು ಇವತ್ತು ಮುಳಬಾಗಿಲಿನ ನಂಗ್ಲಿ ಪೊಲೀಸ್ ಠಾಣೆಗೆ ಕೆಲವು ದೇಶ ಪ್ರೇಮಿಗಳು, ಗೋಪ್ರೇಮಿಗಳು ಒಪ್ಪಿಸಿದ್ದಾರೆ. ಆ ಪೊಲೀಸ್ ಇಲಾಖೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದ್ದರೆ ನಮ್ಮ ಪೊಲೀಸ್ ಇಲಾಖೆ ನಮಗೊಂದು ದಾಖಲೆ ಕೊಡಲಿ, ನಾವು ಅದನ್ನು ಸುದ್ದಿ ಮಾಡ್ತೀವಿ. ಈ ರೀತಿ ಆಗ್ತಾನೇ ಇದೆ. ಎಷ್ಟು ಗೋವುಗಳು, ಒಂದೇ ಒಂದು ಈಚರ್ ಗಾಡಿಯಲ್ಲಿ 20 ಹಸುಗಳನ್ನು ಕರ್ಕೊಬಂದು ನೀರಿಲ್ಲದೆ, ಆ ಮೇವಿಲ್ಲದೆ ಒದ್ದಾಡಿ ಸಾಯ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಕರ್ಕೊಂಡು ಹೋಗ್ತಾ ಇದ್ರಲ್ಲ. ಇವರಿಗೆಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ಆ ಈಚರ್ ಗಾಡಿಯಲ್ಲಿರ್ತಕ್ಕಂಥ ಅವನು ಡ್ರೈವರ್ ಆಗಿರ್ಬೋದು, ಆ ಈಚರ್ ಗಾಡಿ ಮಾಲೀಕನಾಗಿರ್ಬೋದು, ಈ ಗೋವುಗಳನ್ನು ತಗೊಂತಿರತಕ್ಕಂಥ ನಿಮ್ಮ ಕುಟುಂಬಗಳು ಉದ್ಧಾರ ಆಗ್ತದ? ಸರ್ವನಾಶ ಆಗ್ಬಿಡುತ್ತೆ ನಿಮ್ಮ ಕುಟುಂಬಗಳು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಗೋವುಗಳಿಗೆ ಹಿಂಸೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಸಕ್ಸಸ್ ಆಗಿರ್ತಕ್ಕಂಥ ಇತಿಹಾಸ ಇಲ್ಲ. ಗೋವುಗಳಿಗೆ ಯಾರು ಹಿಂಸೆ ಕೊಡ್ತಾರೋ ಅವ್ರ ಕುಟುಂಬಗಳು ಸರ್ವನಾಶ ಆಗ್ತದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಗೋವನ್ನು ಕದ್ದಾಗಿ ನೀವು ಕಳ್ತನ ಮಾಡ್ಕೊಂಡು ಹೋದವರು ಆಗಿರ್ಬೋದು, ಗೋವುಗಳನ್ನು ಸಾಗಾಟನೆ ಮಾಡ್ತಕ್ಕಂಥವ್ರಾಗಿರ್ಬೋದು, ಗೋವುಗಳನ್ನ ನೀವು ಕಳ್ತನ ಮಾಡಿ ನೀವು ಕಸಾಯಿಗೆ ಹೋಗಿ ಅಂತೇಳಿ ಸಪೋರ್ಟ್ ಮಾಡ್ತಾರಲ್ಲ, ಇವರೆಲ್ಲರೂ ಕುಟುಂಬ ಕೂಡ ಸರ್ವನಾಶ ಆಗ್ಬಿಡುತ್ತೆ. ಇವರೆಲ್ಲ ಉದ್ಧಾರ ಆಗಿರ್ತಕ್ಕಂಥ ಇತಿಹಾಸ ಇಲ್ವೇ ಇಲ್ಲ. ಪಗ್ಮಾ ವಿಡಿಯೋ ಹಾಯ್ ಫ್ರೆಂಡ್ಸ್ ಏನಪ್ಪ ಇಕ್ಕಿರೋದು ಅದು ಬಾಕಿ ಬಾಕಿ ನಂಬಲ್ಲ ತುಂಬಲ್ಲ ಬಾಕಿ ನೋಡಲ್ಲ ಬಬಿ ಹಾಯ್ ಅನ್ಬೇಟ ಹಲೋ ಅನ್ಬಿಟ್ಟು ಒಂದೇ ಬಲ್ ನಂಗೆ ಲಂಬಿಟ್ಟು ನಮ್ಮ ಇದೆಲ್ಲ ಬೈರ್ಕೂರು ಹುಡುಗರು ಸರ್. ಸರಿ 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 కంటికాడ దారం తీయప్ప వద్దుండప్ప
ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.